ನಮಸ್ಕಾರ ಕರ್ನಾಟಕ. ಡೈರೆಕ್ಟ್ ಆಗಿ ಸಬ್ಜೆಕ್ಟ್ಗೆ ಏನಂತಂದ್ರೆ, ಪಬ್ಲಿಕ್ ಟಿವಿ ರಂಗಣ್ಣ ಡಿಫಾಮೇಷನ್ ಕೇಸ್ ಹಾಕ್ತೀನಿ ಅಂತ ತನ್ನ ಇದನ್ನು ಪಬ್ಲಿಕ್ ಟಿವಿ ಚಾನೆಲ್ ಅಲ್ಲಿ ಹಾಕೊಂಡಿದ್ದಾನೆ. ರಂಗಣ ಚಾನೆಲ್ ಅಲ್ಲಿ ಹಾಕೊಂಡ್ಬಿಡೋಣ, ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗೋಣ, ಸಿವಿಲ್ ಕೋರ್ಟ್ಗೆ ನಿನ್ನ ಡಿಫಾಮೇಷನ್ ಸೂಟ್ ಹಾಕೋಣ. ಯಾಕೆ ಅಂತಂದ್ರೆ ನೀನ್ ಹಾಕಿದ್ರೆ ನಾನು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಕ್ಕಾಗದ್ದು. ಯು ಶುಡ್ ವೆಲ್ಕಮ್ ಮೀ ವಿತ್ ದ ಡಾಕ್ಯುಮೆಂಟ್ಸ್. ಕಮಾನ್ ರಂಗಣ್ಣ, ಕಮಾನ್. ಬೇರೆ ಯಾರು ಅನ್ಕೊಂಡ್ಬಿಟ್ಟಿದ್ಯಾ? ಕುಮಾರಸ್ವಾಮಿ ಅನ್ಕೊಂಡ್ಬಿಟ್ಟಿದ್ಯಾ ಎದುರ್ಸಕ್ಕೆ? ಬೊಮ್ಮಾಯಿ ನನ್ನ ಎದುರ್ಸಕ್ಕೆ ಬಾ, ಸಿದ್ದರಾಮಯ್ಯನ ಎದುರ್ಸಕ್ಕೆ ನಾನು ಯಾರು ಅಲ್ಲ. ಬಾ 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 ಹೋಗಲ್ಲ, ಡಿಫಾಮೇಷನ್ ಫೈಲ್ ಮಾಡಿ ನಂಗೆ ನೋಟಿಸ್ ಕಳ್ಸು. ನಿಂದ ಗಾನ, ನಿನ್ನ ನಿಜವಾದ ರೂಪವನ್ನ ಕರ್ನಾಟಕಕ್ಕೆ ತೋರಿಸಿಲ್ಲ ಅಂತಂದ್ರೆ ಏನಪ್ಪಾ, ಅವಾಯ್ ಚಿಪ್ಲಿ ರಂಗಣ್ಣ, ಬೆನ್ಸು, ಬಂಗಾರದ ಮಣ್ಣು ರೆಕಾರ್ಡ್ ಮಾಡ್ಕೋ. ಆನ್ ರೆಕಾರ್ಡ್ ಆಗ್ತಾ ಇದ್ದೀನಿ. ನಾನ್ ತೋರಿಸಿಲ್ಲ ಅಂತಂದ್ರೆ ಕೆಂಪೇಗೌಡನ ವಂಶದ ಜಗದೀಶ್ನೇ ಅಲ್ಲ. ಓಕೆ, ಯಾರು ಎದುರಿಸ್ತೀಯ ರಂಗಣ್ಣ? ಚಾನೆಲ್ ಅಲ್ಲಿ ಹಾಕೊಂಬಾರ್ದು ಡಿಫಾಮೇಷನ್ ಕೇಸು. ಸೂಟ್ ಹಾಕ್ಬೇಕಲ್ಲ, ಹೋಗ್ಬಿಟ್ಟು ಲಾಯರ್ ಬೇಕಾದ್ರೆ ನಾನೇ ಕೊಡ್ತೀನಿ. ಏನ್ ಹೋಗ್ಬಿಟ್ರಿ, ಅಕ್ರಮ ಮಾಡೋರೆಲ್ಲ ಎದುರ್ಸಂಗ ಆಗ್ಬಿಟ್ರೆ ಕರ್ನಾಟಕದಲ್ಲಿ ನಮ್ಮಂತವ್ರು ಬದುಕಕ್ಕಾಗ್ತದ? ಎಲ್ಲದಕ್ಕೂ ತೀರ್ಮಾನ ಮಾಡ್ಕೊಂಡೆ ಇಲ್ಲಿ ಫೀಲ್ಡ್ ಇಳಿದಿರೋದು. ಓಕೆ, ನಿಮ್ಗೆ ಚಾನೆಲ್ ಅಲ್ಲಿ ಹಾಕೋದ್ ಬದಲು ಸೂಟ್ ಹಾಕಿ ಇಲ್ಲಿ. ಓಕೆ, ನೋಟಿಸ್ ಕಳಿಸಿ, ಬೇರೆ ಯಾರಿಗೂ ಕಳ್ಸಕ್ ಹೋಗ್ಬಿಡಿ. ನಾನೇ ಕತ್ರು ಕರ್ಮ ಕಾರುಣ್ಯ. ಓಕೆ, ಈ ಎಲ್ಲದಕ್ಕೂ ಯಾವ ಚಾನಲ್ ಮೇಲೆ ಹಾಕೋಕ್ ಹೋಗ್ಬಿಡಿ. ನಿಂದ 100 ಕೋಟಿ ಇದೆಯಾ ಹಾಕು. ನಿಂದ ಎಷ್ಟು ಕೋಟಿ ಇದೆ ಅಂತ ನಾನು ತೋರಿಸ್ತೀನಿ. ನಿನಗೆ ತಾಕತ್ತಿದ್ರೆ 100 ಕೋಟಿ ಅಂತ ಹಾಕು. ನಿನ್ನ ನಿಜವಾದ ಬಣ್ಣ ಕರ್ನಾಟಕಕ್ಕೆಲ್ಲ ಇಡೀ ಇಂಡಿಯಾಗೆ ತೋರಿಸ್ತೀನಿ, ಇನ್ಕ್ಲೂಡಿಂಗ್ ಯುವರ್ ಬಾಸ್ ಇನ್ ಡೆಲ್ಲಿ. ಥ್ಯಾಂಕ್ ಯು.